ಭರತ್ ಗೌಡ್ರು ಕೂಡ ಜಾಯ್ನ್ ಆಗಬೇಕು. ಸೊ ಅಷ್ಟೇ. ನಮ್ಮ ಟೋಟಲ್ ಸುದ್ದಿಯನ್ನ ಏನಾದರೂ ಯಾವುದೇ ಹೆಸರು ಬಿಟ್ಟಿದ್ರೆ ತಪ್ಪಿಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮೇಡಮ್ ಅವ್ರು ಹೇಳಿದ್ರು ಏನು ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್. ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಿಲು ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು 11 ದಿವಸ ಮೇಡಮ್ ಅವ್ರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ, ಇದ್ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ. ಕಟ್ಲೆ ಅಂದರೆ ಎಲ್ರಿಗೂ ಅದು ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಆಗ್ಬಿಡುತ್ತೆ. ಥಿಯೇಟ್ರಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು, ಕಟ್ಲೆ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗಿಸುತ್ತೆ, ಕಾಡುತ್ತೆ, ಕಾಡ್ಸುತ್ತೆ, ಕಡೆಗೆ ಒಂದು ಸಂದೇಶ ಕೊಡುತ್ತೆ. 100% ಸಸ್ಪೆನ್ಸ್ ಥ್ರಿಲ್ಲರ್ಸ್, ಒಂದು ಸೈಂಟಿಫಿಕ್, ಈ ಥರ ಒಂದು ಜಾನರ್ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದ್ದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡಾಗಿ ಹೇಳ್ಕೊಂತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದ್ರೆ ಈ ಕಂಟೆಂಟ್ ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ. ಕಟ್ಲೆ ಅಂದ್ರೆ ಒಂದು ಕಾಲಚಕ್ರ, ಅದ್ರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನು ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಳ್ತೀವಿ. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶೋಕ್ ನಾರಾಯಣ್ ಸಾಹೇಬರು ಹೋಗಿ ಕರೆದ ತಕ್ಷಣವೇ ಏನೂ ಕೇಳಿದ್ರೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ, ನಾವು ಯಾವಾಗಲೂ ನಿಮ್ಗೆ ಹೆಚ್ಚಿರೋದು. ಹಾಗೆ ನಮ್ಮ MLA ಸಾಹೇಬರು, ನಮ್ಮ ರವಿಗಣಿಗವರು, ರವಿಕುಮಾರ್ನಿಂದ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡೋಕೆ ಬರ್ತೀನಿ ಅಂದರು. ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿ ಬರ್ತೀನಿ, ನಾನು ಬರ್ತೀನಿ ಅಷ್ಟೇ, ನಾನು ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ, ಥ್ಯಾಂಕ್ ಯು. ಹಾಗೆ ನಮ್ಮೆಲ್ಲ ಕಲಾವಿದರು ಪ್ರಥಮಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು. ಬಂದಿದ್ದಾರೆ, ಥ್ಯಾಂಕ್ ಯು ಪ್ರಥಮ ಸರ್. ಕಾಕ್ರೋಚ್ ಸುದ್ದಿಯವರು, ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು, ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಏನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದ್ರೆ ಈ ಸಿನಿಮಾಗೆ ಬೇಕಾದಂತ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟ್ ಅಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರ್ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲೋವಲ್ ಏನಾರು ಆಯ್ತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ, ಹಂಗಂತ ಸಸ್ಪೆನ್ಸ್ ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬ್ಲಾನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ ರಾವ್ ಇದ್ದಾರೆ. ಎಲ್ಲ ಕಾಮಿಡಿ ದಂಡೇ ಇದೆ, ಹರೀಶ್ ರಾಜ್ ಅವರು ಎಲ್ಲರೂ. ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ತರ ನಮ್ಮ ಸಿನಿಮಾ ಪ್ಯಾಕೇಜು, ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಸಾಹೇಬ್ರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥ್ ಆಗಿ ಕಳಿಸಿರೋದು ಆಶೀರ್ವಾದ ಮಾಡಕ್ಕೆ. ಅದು ನೆನ್ನೆ ಹೇಳ್ತಾನೆ ಮಾತು. 5 ಗಂಟೆ ಹೋಗ್ತೀನಿ ನಾವು
5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ದಕ್ಕೆ ಅದೇ ಹೇಳಿದ್ದೆ ನಾನು, ಮಂಜುನಾಥ ಸ್ವಾಮಿ ತರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬರ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕರೆದ ಟೈಮು. ಅಂದ್ರೆ ನಾವು ಬೇರೆ ತರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು, ಆದ್ರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ಅರಿವೇಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಆಕ್ಚುಲಿ ಅಂದ್ರೆ ನಮ್ದು ಸಿನಿಮಾ ಏನು ನಾವು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಾವು ಅಂತ ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರು. ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನೀವು ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗ್ ಅಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರು ಸಿನಿಮಾ ಇಲ್ಲ, ಹೊಸಬ್ರು ಸಿನಿಮಾ ತರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ತರ ಮೂವಿ ಮಾಡ್ಬೇಕು ಕನ್ನಡ ಮೂವಿ ಅದೇ ತರ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಡೆದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತೆ ನಮ್ಮ ಅಶೋಕ್ ನಾರಾಯಣ್ ಸರ್ಗೆ, ಇವರು ಹೇಳಿದಂಗೆ ನೀವು ಮಂಜುನಾಥ ಸ್ವಾಮಿ ಮುಖಾಂತರ ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ ಅಂತ ನಮಗೆ ಸರ್, ಎಲ್ಲದಕ್ಕೂ ಹೌದು. ಹಾಗೇನೆ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ, ಮಹಾನುಭಾವ ಅಂತ. ಅದಕ್ಕೆ ಸರ್ ಅವರು ರಿಲೀಸ್ ಮಾಡ್ತಿದ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದೆ. 1 ಮಿಲಿಯನ್ ಇಮಿಡಿಯೇಟ್ಲಿ 1 ಮಿಲಿಯನ್ ವಿದಿನ್ ನೋ ಟೈಮ್ ಇದಾಯ್ತು. ಥ್ಯಾಂಕ್ ಯು ಸರ್. ಹೌದು, ಡೆಫಿನೆಟ್ಲಿ ನಮ್ಮದು 1 ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಿ ಆಲ್ರೆಡಿ ಸರ್. ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದು ಒಂದು ಆನೆ ಬಲ ಆಗಿದೆ. ವಿ ಆರ್ ವೆರಿ ಪ್ರೌಡ್ ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ನಮ್ಮ ಮಂಡ್ಯ ಶಾಸಕರು ನವೀನ್ ಅವರು ಬಂದಿದ್ದಾರೆ. ತಮ್ಮ ಬಗ್ಗೆನೂ ಸಹ ನಮಗೆ ಬಹಳ ಅದು ಒಳ್ಳೆ ಗೌರವ ಮತ್ತು ಒಳ್ಳೆ ಅಭಿಮಾನ ಇದೆ, ಪ್ರೀತಿ ಇದೆ. ನೀವು ಬಂದರೂ ನಮಗೆ ಬಹಳ ಖುಷಿ ಇದೆ ಸರ್. ಸೊ ಕಟ್ಲೆ ಬಗ್ಗೆ ಹೇಳೋದಾದ್ರೆ, ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು. ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು, ಸದಗುರಿ ಚಿತ್ರಗಳು ಬರೋದ್ರಲ್ಲಿ ಸ್ವಲ್ಪ ಬಹಳ ಗಣನೀಯವಾಗಿ ಅಂದ್ರೆ ಕಡಿಮೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ತಂತ್ರಜ್ಞರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು. ಹಾಗೇನೆ ಸರ್, ನೀವು ನಾಯಕರಾಗಿದ್ದೀರಾ, ಮುಂದಕ್ಕೆ ನೀವು ದೊಡ್ಡ ಇದ್ರ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಆಗ್ತೀರಾ ಅಂತ ನಾನು ಅನಿಸ್ತದೆ ಸರ್. ಖಂಡಿತ. ಹಾಗೇನೆ ತಮ್ಮಲ್ಲಿ ಕಳಕಳಿಗೆ ಮನವಿ. ನೆಕ್ಸ್ಟ್ ಹೌದು. ಹಾಗೇನೆ ಈ ಕಲಾವಿದರ ಕಡೆಯಿಂದ ನಮ್ದೊಂದು ಮನವಿ ಸರ್. ನೀವು ನಾಯಕರಿದ್ದೀರಿ, ಈ ಚಿತ್ರರಂಗವನ್ನ ಬಹಳ ಒಂದು ಸೀರಿಯಸ್ ಪ್ರೊಫೆಷನ್ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಚಿತ್ರರಂಗದಲ್ಲಿರೋ ನಾವು ಪ್ರತಿಯೊಬ್ಬರು ಬಹಳ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾ ಇದೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಲಿ, ಸಂಸ್ಥೆಗಳಿಗೆ ಹೋಗ್ಲಿ, ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ. ಸೊ ಹಾಗಾಗಿ ಇದನ್ನ ಸಾಲ ಅಂತಲ್ಲ, ಯಾವುದೇ ಕರೆಸಬಹುದು. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರಾ. ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಈ ಅವಕಾಶ ಕೊಟ್ಟಂತ ವಿದಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕಥೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗಲಿ ಅಂತ ಹಾರೈಸ್ತಾ ಇನ್ನು ನಮ್ಮ ಕೆಂಪೇಗೌಡರು ನಮ್ಮೂರಿನ ನಾಯಕ. ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ದೀನಿ. ಪಾಪ ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಇದಕ್ಕೆ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀನಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ, ಪಾಪ ಊರಲ್ಲಿ ಓಟ್ ಹಾಕಕ್ಕೂ ಬೂತ್ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದ್ರೆ ಎಲ್ಲ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರಲಿಲ್ಲ, ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ. ಇವರೂರು ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ
ಏನು ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ, ಆದರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವ್ರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ, ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನೀವು ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ ಇಬ್ರು ಅಭಿಮಾನಿಗಳು ಇರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗುತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವ್ರೆ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯಕ್ಕೆ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗಳೂರಿಗೆ ಹೋದ್ರೆ ನಾನು ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರೆ ಒಂದು ಶಿಲ್ಪಿನೂ ಹೊಡೆಯಲ್ಲ, ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರ್ಬೇಕು ಬೇರೆ ಊರುಗಳಾದ್ರೆ. ಮಂಡ್ಯಕ್ಕೆ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರೇ ಕಿತ್ತೋಗಂಗ್ ಹೊಡಿತಾರೆ. ನಮ್ಗೆ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಮ್ ಚೆನ್ನಾಗಿ ಓಡ್ಲಿ, ಅವರ ಏನೋ ಒಂದು ಅಡಿಗೆ ಚೆನ್ನಾಗಿದೆ ಅನ್ನೋಕ್ಕೆ ಒಂದು ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟ್ ನೋಡಿದ್ರೆ ಅದ್ರ ಒಂದು ಕ್ವಾಲಿಟಿ ಇದೆ, ಆದ್ಮೇಲೆ ಈ ಫಿಲಮ್ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ, ನಮ್ಮ ನಿರ್ದೇಶಕರು ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಒಳ್ಳೇದಾಗಿ ಕೇಳ್ಬೇಕು. ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು. ಬಹುಶಃ ಇವತ್ತು ಈ ಕಟ್ಲೆ ಸಿನಿಮಾದ ಮೀಟರ್ ನಿಂತಿದ್ದೀನಿ ಅಂದರೆ ಆ ದೇವರ ಅನ್ನೋದಿಲ್ಲ. ಯಾಕೆಂದರೆ ಈ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ಬಂದ್ಮೇಲೆ ಆಲ್ಮೋಸ್ಟ್ ಡೆತ್ ಪೇಟಿಗೆ ಹೋಗಿದ್ದೆ, ಮಿರಾಕಲಿ ಬಚಾವಾದೆ. ಯಾಕೆಂದರೆ ಈ ಥರ ಒಂದು ಫಂಕ್ಷನಲ್ಲಿ ಮಾತಾಡಬೇಕು ಅನ್ನೋ ಒಂದು ಅದೇ ಇತ್ತು ಅನಿಸುತ್ತೆ. ಬ್ರಹ್ಮ ಯಾರು ಕಲಿಸಿಗೂ ಬರಲ್ಲ ಅನ್ನಬೇಕು, ಆ ರೀತಿ ಒಂದು ಇದಾಗಿತ್ತು. ಮತ್ತೆ ಕಲಾ ದೇವಿ ಕರೆಸ್ಕೊಂಡಿದ್ದಾರೆ. ಡೈರೆಕ್ಟರ್ ವಿಧಾ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ವರ್ಷಗಳಿಂದ ಪರಿಚಯ, ರೆಗ್ಯುಲರ್ ಆಗಿ ಸ್ಟುಡಿಯೋ ಬರ್ತಿದ್ರು, ಸುಮಾರು ಕಥೆಗಳನ್ನು ಡಿಸ್ಕಸ್ ಮಾಡ್ತಿದ್ರು. ಈ ಕತೆಗೆ ನನ್ನನ್ನ ಆಯ್ಕೆ ಮಾಡಿ ನಾನು ಸಿರ್ಸಿಗೆ ಶೂಟಿಂಗ್ ಹೋದಾಗ ಈ ಕಟ್ಲೆ ಅನ್ನೋದಕ್ಕೆ ಅರ್ಥ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಬಹಳ ಟೈಟ್ಲ್ ಅಂತೂ ಬಹಳ ಚೆನ್ನಾಗಿದೆ. ಅದಕ್ಕೆ ಅವರ ಅರ್ಥ ವಿವರಿಸಿದ ಮೇಲೆ ಬಹಳ ನಿಜವಾಗಿ ಎಲ್ಲೆಲ್ಲಿ ಹುಡುಕ್ತಿದ್ರಿ ಈ ಥರ ಟೈಟ್ಲ್ಗಳನ್ನ ನೀವು ಅಂತ ಬಹಳ ಆಶ್ಚರ್ಯಪಟ್ಟೆ. ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನಗೆ ಈ ಸಿನಿಮಾದಲ್ಲಿ. ನಾಯಕಿಯ ತಂದೆ ಪಾತ್ರ ಸನ್ಮಿತ್ರ ಏನು ಆ್ಯಕ್ಟ್ ಮಾಡಿದ್ದಾರೆ, ಅವರ ತಂದೆ ಪಾತ್ರ ಒಂದು ಆಯುರ್ವೇದಿಕ್ ಪಂಡಿತರ ಪಾತ್ರ. ಆ ಪಾತ್ರ ಚಿತ್ರದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತೆ ಕೆಂಪೇಗೌಡರು, ನಾನು ಅವ್ರ ಉದಯ ಕಾಮಿಡಿನ ಮಾಡೋದಕ್ಕಿಂತ ಮೊದಲಿಂದನೂ ಆಧ್ಯಾತ್ಮ ಪರಿಚಯ. ಕೆಂಪೇಗೌಡ ಬಹಳ ಕಷ್ಟಪಟ್ಟು ಬೆಳೆದಿದ್ದಾರೆ. ಅವ್ರಿಗೂ ಮೊದಲನೇ ಸಿನಿಮಾ, ಡೈರೆಕ್ಟರ್ಗೂ ಮೊದಲನೇ ಸಿನಿಮಾ, ಪ್ರೊಡ್ಯೂಸರ್ಗೂ ಮೊದಲನೇ ಸಿನಿಮಾ. ಭರತ್ ಗೌಡರು ಇಬ್ಬರು ಕೇಳಿದ್ದೇನೆ ಯಾವುದೂ ಇಲ್ಲದೆ ಅನ್ನಂಗೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಹಲವು ಹೊಸತುಗಳನ್ನು ತುಂಬ್ಕೊಂಡ್ಬಂದಿರುವಂಥ ಈ ಸಿನಿಮಾ ಯಶಸ್ವಿ ಆಗಬೇಕು, ಪ್ರೇಕ್ಷಕರು ಇದರ ಕೈ ಹಿಡಿಬೇಕು ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸಿನಿಮಾ ಕೆಂಪೇಗೌಡರ ಸಿನಿಮಾ, ಕೆಂಪೇಗೌಡರ ಕಟ್ಲೆ ಸಿನಿಮಾ ಎಲ್ಲ ಜಿಲ್ಲೆ ಕಟ್ಟೆಗಳನ್ನ ದಾಟಿ ಯಶಸ್ವಿ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ಪ್ರಥಮ ಸಾರಿ ಹೇಳೋರೆ, ಮತ್ತೆ ಹೇಳೋದು 2ನೇ ಸತಿ ಹೇಳ್ದಂಗೆ ಹಾಕೋದು ಇಲ್ಲ. ಎಲ್ಲ ಜನರು ಮಟ್ ಬಂದ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಡೈರೆಕ್ಷನ್ ತನಕ ಹೇಳಾಗಿದೆ. ಎಲ್ಲರಿಗೂ ವೆಲ್ಕಮ್ ಮಾಡಿ ಥ್ಯಾಂಕ್ಸ್ ಹೇಳಾಗಿದೆ. ಇದ್ರ ಮೇಲೆ ಹೇಳೋದು 2ನೇ ಸತಿ ಹೇಳ್ದಂಗೆ ಇಲ್ಲ ಅಂದ್ರೆ ಇಲ್ಲ. ಈಗ ಇವ್ರು ಗಂಡು ಹೆಣ್ಣು, ಅವ್ರ ಗಂಡು ಹೆಣ್ಣು ತರ ಕಾಣ್ಬೇಕು, ಮುಯಿ ಕೊಡಕ್ ಬಂದವ್ರು ಗಂಡು ಹೆಣ್ಣು ತರ ಕಾಣ್ಬೇಕು, ಅವ್ರ ಮದ್ವೆ ಅವ್ರು ಬೀಳ್ಸ್ಬೇಕು. ಮಾತುಗಾರರು ಎಲ್ಲಿ ಮಾತಾಡ್ಬಾರ್ದು ಅನ್ನೋದು ಗೊತ್ತಿರ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಹಂಗೆ ಮಾತಾಡೋದು ನಾನು.
ಸೊ ಇದು ಕೆಂಪೇಗೌಡರದು, ನಾನು ಬಂದಿದ್ದೆ ಗೌಡ್ರಿಗೋಸ್ಕರ. ಇಲ್ಲಿ ಗೌಡ್ರೆ ಇರೋ ತರ ಕಾಣ್ಬೇಕು, ಸುದಿ ಇರೋ ಸುದಿ ಸ್ನೇಹಿತ, ಗೌಡ್ರಿಗೋಸ್ಕರ ಬಂದಿದ್ದೀನಿ. ಭರತ್ ಸರ್ ತುಂಬಾ ಬೇಕಾದಂತ ಸ್ನೇಹಿತರು ನನಗೆ. ಹೊಸಕೋಟೆಗೆ ಹೋದ್ರೆ ನಾನು ಯಾವಾಗಲೂ ಒಂದು ಅನ್ಕೋತೀನಿ ಭರತ್ ಸರ್ ಗೊತ್ತಾಗಬಾರ್ದು ಅಂತ, ಬಟ್ ಅವ್ರ ನೆಟ್ವರ್ಕ್ ಜಾಸ್ತಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪಾಪ ಅವ್ರು ತಮ್ಮ ಕೆಲಸ ಬಿಟ್ಟು ಈ ತವರಿಗೆ ಬಂದ ತಮ್ಮ ನೋಡ್ಕೊಂಡಂಗು ಅಣ್ಣ ನೋಡ್ಕೊಂಡಂಗು ನೋಡ್ಕೊಂತಾರೆ. ಬೇಡಿ ಸರ್, ನಾನು ಕೆಲ್ಸಕ್ಕೆ ಬಂದಿದ್ದೀನಿ, ನೀವು ನಿಮ್ಮ ಕೆಲಸ ನೋಡಿ ಅಂತ ಬಿಡಲ್ಲ ಅವರು. ಹಾಗಾಗಿ ಗೊತ್ತಾಗ್ದಂಗೆ ಹೋಗೋದು. ಅಂಥವ್ರು ನಮ್ಮ ಏರಿಯಾ ಹತ್ರ ಬಂದು ಅವ್ರದ್ದು ಒಂದು ಸಿನಿಮಾದೇನೋ ಮಾಡ್ತಿದ್ದಾರೆ. ಸರ್ ಖಂಡಿತ ಬರ್ತೀನಿ, ನನಗೂ ಶೂಟ್ ಇಲ್ಲ ಇವತ್ತು ಅಂತ ಹೇಳಿ ಬಂದದ್ದು. ಗೌಡ್ರೆ ಒಳ್ಳೇದಾಗಲಿ. ಮತ್ತೆ ಗೌಡ್ರು ನಾವೆಲ್ಲ ಒಂದೇ ಹಾದಿಲಿ ಬಂದಿದ್ದು. ಒಂದು ಸಣ್ಣ ಪಾತ್ರ ಸಿಗೋದು ಎಷ್ಟು ಕಷ್ಟ ಇದೆ, ಅಲ್ಲಿಂದ ಟ್ರಾವೆಲ್ ಹೆಂಗಿದೆ ಅನ್ನೋದು ನನಗೆ ಗೊತ್ತು. ಸಿನಿಮಾಲಿ ಹೇಳ್ಬೋದು ಬೆವರು ಸುರಿಸಿ ಮಾಡ್ತಾರೆ ಅಂತ, ರಕ್ತ ಸುರಿಯುತ್ತೆ. ನನಗೆ ಗೊತ್ತಿದೆ, ರಕ್ತ ಸುರಿಸಿದೀವಿ ನಾವೆಲ್ಲ. ಈ ಸಿನಿಮಾ ನಮ್ಗೆ ಸಿಕ್ಕಿದ್ದು, ಥ್ಯಾಂಕ್ ಯು ನವೀನ್. ಮತ್ತೆ ಈ ಸಿನಿಮಾ ನನ್ನ ನವೀನು ಮತ್ತು ಇವರೆಲ್ಲ ಬಂದು ನನಗೆ ಟೀಸರ್ ತೋರಿಸಿದ್ರು. ಟೀಸರ್ಗೆ ಅಷ್ಟು ಇಂಪ್ರೆಷನ್ ಆಗಿಲ್ಲ, ಟ್ರೈಲರ್ ನೋಡ್ತಿದ್ದ ತುಂಬ ಇಂಪ್ರೆಸ್ ಆಯಿತು. ಸರ್ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದೀರಾ, ಇದನ್ನ ಸ್ವಲ್ಪ ಚೆನ್ನಾಗಿ ರೀಚ್ ಮಾಡೋಣ ಅಂತ ಹೇಳಿ ನಾವು ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಸಂಡೇ ಒಳಗಡೆ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. 70ರಿಂದ 80 ಸೆಂಟರಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರೊಡ್ಯೂಸರು ಅಷ್ಟೇ, ಹೀರೋ ಇರ್ಬೋದು, ಡೈರೆಕ್ಟರ್ ಯಾರ್ಯಾದ್ರೂ ತುಂಬ ಏನು ನಮಗೆ ಸರ್ ಅಲ್ಲಿ ಬೇಕೇ ಬೇಕು ಇಲ್ಲಿ ಬೇಕೇ ಬೇಕು ಆ ಥರ ಇಲ್ಲ. ತುಂಬ ಕ್ಲೀನ್ ಪ್ಲಾನ್ ನಡೀತದೆ ಥಿಯೇಟರ್ಸ್ ವೈಸು. ಈಗ ಏನಾಗಿದೆ ಅದೇ ನಾನು ಅದನ್ನ ಹೇಳಕ್ಕೆ ಈಗ ಏನಾಗಿದೆ, ನಮ್ಮ ಜನ ನೋಡೋರು ಎಲ್ಲಿದ್ದಾರೋ ಫಸ್ಟ್ ನಾವು ಸಿನಿಮಾ ತೋರಿಸ್ಬೇಕು. ಇವಾಗ ಆಗ್ಬಿಟ್ಟಿದೆ ಸರ್, ಫಸ್ಟ್ ಮೌತ್ ಪಬ್ಲಿಸಿಟಿ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಹೊರಗಡೆ ಬಂದ್ಮೇಲೆ ಜನ ಹೊರಗಡೆ ಬರೋದು ಕಷ್ಟ ಆಗ್ತದೆ. ಸೊ ಅದನ್ನ ಮಾಡ್ಬೇಕಂತ ಹೇಳಿ ನಮ್ಮವ್ರಿಗೆ ನಾವು ಫಸ್ಟ್ ಸಿನಿಮಾ ತೋರಿಸ್ಬೇಕು. ಅವ್ರು ಎಲ್ಲಿ ರೀಚ್ ಮಾಡ್ಬೋದು ಅಲ್ಲಿ ಮಾತ್ರ ಥಿಯೇಟರ್ ಸೇರಿ ಮಾಡ್ತಾ ಇರೋದು.